ರಾಜ್ಯದ ರೈತರಿಗೆ ಇದೀಗ ಶಾಕಿಂಗ್ ಸುದ್ದಿ. ಇನ್ನೆರಡು ದಿನಗಳ ಕಾಲ ಮೋಡ ಬಿತ್ತನೆ ಆಗಲ್ಲ. ಮಳೆ ಅಂತೂ ಸುರಿತಾ ಇಲ್ಲ. ಮೋಡ ಬಿತ್ತನೆ ಮಾಡಿ ಮಳೆನಾದ್ರೂ ಸುರಿಸ್ತಾರೆ ರಾಜ್ಯ ಸರ್ಕಾರ ಅಂತ ಏನ್ ಜನ ಕಾಯ್ಕೊಂಡು ಕೂತಿದ್ರು. ಬಟ್ ಇದೀಗ ಇನ್ನೆರಡು ದಿನಗಳ ಕಾಲ ಮೋಡ ಬಿತ್ತನೆ ಆಗುವುದಿಲ್ಲ, ಸಾಧ್ಯವಿಲ್ಲ ಅಂತ ಮಳೆ ಬರುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದವರಿಗೆ ಮತ್ತೆ ಶಾಕ್ ಎದುರಾಗಿದೆ ನೋಡಿ. ಮೋಡ ಬಿತ್ತನೆ ಕಾರ್ಯ 2 ದಿನಗಳ ಕಾಲ ಮುಂದೂಡಿಕೆಯಾಗಿದೆ. ಇಂದಿನಿಂದ ಶುರುವಾಗಬೇಕಿದ್ದಂತ ಮೋಡ ಬಿತ್ತನೆ ಕಾರ್ಯ ಬಟ್ ಇನ್ನೆರಡು ದಿನ ಎಕ್ಸ್ಟೆಂಡ್ ಆಗಿದೆ. ರಾಜ್ಯದಲ್ಲಿ ವಾಡಿಕೆಯಂತೆ ಬರಬೇಕಿದ್ದಂತ ಮಳೆ ಇದೀಗ ಮಾಯ ಆಗಿದೆ. ಮಳೆ ಬರ್ತಾ ಇಲ್ಲ. ಮಳೆ ಬಾರದಿದ್ದಕ್ಕೆ ಕಂಗಾಲಾಗಿದ್ದ ರಾಜ್ಯದ ಅನ್ನದಾತರು ಏನ್ ಮಾಡೋದಪ್ಪ, ಮಳೆನೇ ಬರ್ತಾ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಮಳೆ ಕೊರತೆ ನೀಗಿಸಲು ರಾಜ್ಯ ಸರ್ಕಾರದಿಂದ ತಯಾರಿ ಕೂಡ ನಡೀತಾ ಇದೆ. ಏನು ಅಂತ ಅಂದ್ರೆ ಮೋಡ ಬಿತ್ತನೆಗೆ ಮುಂದಾಗಿದೆ. ಇಂದಿನಿಂದ ಹಲವೆಡೆ ಶುರುವಾಗಬೇಕಿದ್ದಂತ ಮೋಡ ಬಿತ್ತನೆ ಬಟ್ 2 ದಿನ ಇನ್ನು ಮೋಡ ಬಿತ್ತನೆ ಆಗೋದಿಲ್ಲ. ಗುತ್ತಿಗೆ ಪಡೆದ ಕಂಪನಿಯೊಂದಿಗೆ ಅಧಿಕೃತ ಒಡಂಬಡಿಕೆ ಮಾಡಿಕೊಳ್ಬೇಕಾಗುತ್ತೆ. ಹೀಗಾಗಿ ಇಂದು ನಡೆಯಬೇಕಿದ್ದಂತ ಕಾರ್ಯ ಮುಂದೂಡಿಕೆಯಾಗಿದೆ. ಕೇಂದ್ರದ ಕೆಎಸ್ಎನ್ಡಿಎಂಸಿ ಸಹಯೋಗದಲ್ಲಿ ಮೋಡ ಬಿತ್ತನೆ ಆರಂಭ ಆಗುತ್ತೆ. 1-2 ದಿನಗಳ ಬಳಿಕ ನಡೆಯಲಿದೆ ಮೋಡ ಬಿತ್ತನೆಯ ಕಾರ್ಯ. ಈ ಹಿಂದೆ 2003ರಲ್ಲಿ ಆದಂಥ ಸಂದರ್ಭದಲ್ಲಿ 2017ರಲ್ಲೂ ಕೂಡ ಮೋಡ ಬಿತ್ತನೆ ಆಗಿತ್ತು. ಅಂದರೆ ಆಗ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ. ಈಗ ಕೂಡ ಮೋಡ ಬಿತ್ತನೆಗೆ ಮುಂದಾಗಿದ್ದಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು. ಬಟ್ ಇದರಿಂದ ಮಳೆ ಬಂದರೆ ನಿಜಕ್ಕೂ ಕೂಡ ರೈತರಿಗೆ ಮಂದಹಾಸ ಮೂಡುತ್ತೆ. ಬಟ್ ಇಲ್ಲ ಅಂತ ಅಂದರೆ ರೈತರಿಗೆ ದೊಡ್ಡ ಮಟ್ಟದ ಕಷ್ಟ ಆಗೋದಂತೂ, ದೊಡ್ಡ ಮಟ್ಟದ ಕಷ್ಟವನ್ನು ಅನುಭವಿಸೋದಂತೂ ಇಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ನೋಡಿ, ರೈತ ಮಳೆಗಾಗಿ ಕಾಯ್ಕೊಂಡು ಕೂತಿರ್ತಾನೆ. ಯಾರಿಗೇನು ಸಮಸ್ಯೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮಳೆ ಬಂದಿಲ್ಲ ಅಂತ ಅಂದರೆ. ಬಟ್ ಮೊದಲು ಸಮಸ್ಯೆ ಆಗೋದೇ ರೈತನಿಗೆ. ಮುಂದಿನ ದಿನಗಳಲ್ಲಿ ಹೀಗೆ ಆಯಿತು ಅಂತ ಅಂದಾಗ ಬೆಳೆಗೆ ಅಲ್ಲ, ಕುಡಿಯೋಕ್ಕೂ ಕೂಡ ನೀರಿರೋದಿಲ್ಲ. ಸೊ ಹಾಗಾಗಿ ಮೋಡ ಬಿತ್ತನೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. 2003ರಲ್ಲಿ ಮಾಡಿತ್ತು, 2017ರಲ್ಲಿ ವರ್ಷಧಾರೆ ಅಂತ ಅನ್ನುವಂಥ ಹೆಸರಿನಲ್ಲಿ ಮೋಡ ಬಿತ್ತನೆಯನ್ನು ಕೈಗೊಂಡಿತ್ತು. ಇದೀಗ ಮತ್ತೆ ಈ ಬಾರಿ ಮೋಡ ಬಿತ್ತನೆಗೆ ಮುಂದಾಗಿದೆ. ಕೆಲವೊಂದಿಷ್ಟು ಭಾಗ, ಅದರಲ್ಲೂ ಪರ್ಟಿಕ್ಯುಲರ್ ಭಾಗ ಅಂತ ಅಂದಾಗ ಈ ಹಾವೇರಿ ಸೈಡ್ ಮಳೆನೇ ಇಲ್ಲ. ಅಲ್ಲಿ ಈಗ ಬೆಳಗಾವಿ ಸೈಡ್ ಮಳೆ ಆಯಿತು. ಬಟ್ ಬೆಳಗಾವಿ ಸೈಡ್ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ, ಕೆಲವೊಂದಿಷ್ಟು ತಾಲೂಕುಗಳಲ್ಲಿ, ಒಟ್ಟಾರೆ 178 ತಾಲೂಕುಗಳಲ್ಲಿ ಮೋಡ ಬಿತ್ತನೆಗೆ ಮುಂದಾಗಿದೆ. 27 ಜಿಲ್ಲೆ, 178 ತಾಲೂಕುಗಳಲ್ಲಿ ಮೋಡ ಬಿತ್ತನೆಗೆ ಮುಂದಾಗಿರುವಂಥ ಸರ್ಕಾರ. ಬಟ್ ಇನ್ನು 2 ದಿನ ಇದು ಮುಂದೂಡಿಕೆ ಆಗಿದೆ. ಕೆಲವೊಂದಿಷ್ಟು ಕಂಪ್ನಿಗಳ ಜೊತೆ ಅಗ್ರಿಮೆಂಟ್ಸ್ ಇರುತ್ತೆ. ಕೇಂದ್ರದಿಂದ ಇದನ್ನು ಅಗ್ರಿಮೆಂಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವೆಲ್ಲವೂ ಕೆಲವೊಂದಿಷ್ಟು ರೂಲ್ಸ್ಗಳಿರೋದ್ರಿಂದ 2 ದಿನ ಮುಂದೂಡಿಕೆ ಆಗಿದೆ.